ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲ ನೋಡ್ತಾ ಇರೋರು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಫುಲ್ ನೋಡಿ ಪ್ಲೀಸ್. ಯವ್ವ, ಈಗ ಊಟದ ಟೈಮ್ ಅದ ಅಲ್ಲೇನು? ಆ ಮನುಷ್ಯ ಮೇಜರು ಬಂದಾರೋ ಹೆಂಗೋ ಊಟಕ್ಕೆ ಬರ್ದಾ ಇರ್ತಾರೇನು? ಬರಾಕ ಬೇಕಲ್ಲ ಮನೀಗ ಊಟದ ಟೈಮಾಗ. ಮತ್ತು ಹೆಂಗವ ಈಗ ನನ್ನ ಕತಿ ಅಜ್ಜಿನ ಕರ್ಕೊಂಡು ಅಲ್ಲಿಗೆ ಹೋಗಾಕ ಬೇಕು ನಾನು. ಆಗ ಆ ಮನುಷ್ಯ ಅಲ್ಲಿ ಅದಾರಂದ್ರೆ ಸುಟ್ಟ ಬಿಡ್ತಾರ ನನ್ನ ಅವ್ರ ಕಣ್ಣಾಗನ. ಹೆಂಗವ್ವ ನಾನೀಗ ಅಜ್ಜಿನ ಅಲ್ಲಿಗೆ ಕರ್ಕೊಂಡು ಹೋಗಲಿ? ತಲೆ ಕೆಟ್ಟಿತ್ತು ವಿಶಾಖಾಗೆ. ಹೇಗೆ ತಪ್ಪಿಸಿಕೊಳ್ಳುವುದು ಮುಂದಾಗುವ ಅವಾಂತರದಿಂದ ಎಂದೇ ತೋಚುತ್ತಿರಲಿಲ್ಲ ಅವಳಿಗೆ. ಮೊದಲನೇ ದಿನವೇ ಅವಳಿಗೆ ವಿಧಾನ್ ಆರ್ಡರ್ ಮಾಡಿಬಿಟ್ಟಿದ್ದನಲ್ಲ, ತನ್ನ ಎದುರಿಗೆ ಬರಲೇಬಾರದು ಎಂದು. ಬಂದರೆ ಅವನ ರುದ್ರತಾಂಡವದ ಅರಿವಿತ್ತು ಅವಳಿಗೆ. ಅದಕ್ಕೆ ಭಯ, ಚಿಂತೆ. ತಾನು ಅಲ್ಲಿ ಹೋಗುವುದನ್ನು ತಪ್ಪಿಸಿಕೊಳ್ಳುವ ಬಗೆ ಹೇಗೆ? ಸುತ್ತಲೂ ಒಮ್ಮೆ ನೋಡಿದಳು ವಿಶಾಖ. ಅಣ್ಣ ದೂರದಲ್ಲಿ ಕಂಡಳು ಗೋಪಿಯನ್ನ. ಅವನನ್ನು ಕರೆದಳು ಅವಳು. ಬಂದೆ ಅಕ್ಕೋ. ಓಡಿ ಬಂದಿದ್ದ ಗೋಪಿ. ಏನು ಹೇಳಿ ಅಕ್ಕ? ನಂಗಿನ್ನೂ ಭಾಳ ಕೆಲಸ ಐತೆ, ಅಡುಗೆ ಮಾಡ್ತಾಯಿವ್ನಿ ಇನ್ನೇನು ಅಣ್ಣ ಬಂದ್ಬಿಡ್ತಾರೆ ಊಟಕ್ಕೆ. ನಂದಿನ್ನೂ ಆಗಲಿಲ್ಲ ಕೆಲಸ ಅಂದರೆ ಗೋವಿಂದ ನನ್ನ ಕತೆ ಅಷ್ಟೇಯ. ಬೇಗ ಹೇಳಿ ಏನು ವಿಷಯ? ಅವನ ಗಡಿಬಿಡಿ, ಅವನ ಕತೆ ಕೇಳಿ ಹೇಳಬೇಕು ಅಂದುಕೊಂಡ ವಿಷಯ ಗಂಟಲಲ್ಲೇ ಉಳಿಯಿತು. ಪಾಪ ಕೆಲಸ ಅದ ಅಂತಲ್ಲ, ನಾನು ಹೆಂಗೆ ಹೇಳೋದು ಇನ್ನೊಂದು ಕೆಲಸನ ಅವ್ರಿಗೆ? ಆಗಿದ್ದಾಗಲಿ ನಾನಾ ಹೋಗಿ ಅಜ್ಜಿನ ಅಲ್ಲಿ ಕುಂಡ್ರಿಸಿ ಲಘುನ ಅಡುಗೆ ಮನೆಗೆ ಓಡ್ಬಿಡ್ತೀನಂತ ಎಂದುಕೊಂಡಳು. ಅದು ಮರ್ತಾ ಹೋತ್ರಿ ಅಣ್ಣ, ಯಾಕೆ ಕರ್ತೀನಂತ ಸಣ್ಣ ದನಿಯಲ್ಲಿ ಹೇಳಿ ತಲೆ ತಗ್ಗಿಸಿದಳು ವಿಶಾಖ. ಹಾಂ, ಏನಂತೂ ಇವಕ್ಕ? ಮೊದಲೇ ಮಾತೇ ಕೇಳ್ಸೋಕ್ಕಿಲ್ಲ ನನ್ನ ಕಿವಿಗೆ. ಅಷ್ಟು ನಿಧಾನಕ್ಕೆ ಮಾತಾಡಿದರೆ ಯಾರಿಗೆ ಕೇಳ್ಸಾತು? ತಲೆ ಕೆರೆದುಕೊಂಡು ನಿಂತೇ ಇದ್ದ ಅವನು. ಎಲ್ಲವನ್ನೂ ನೋಡುತ್ತಾ ವಿಶಾಖ ಜೊತೆ ನಿಂತೇ ಇದ್ದರು ಭವಾನಮ್ಮ ಮುಗುಳ್ನಗುತ್ತಾ. ಅವರಿಗೆ ವಿಶಾಖಳ ಭಯ ಅರ್ಥವಾಗಿತ್ತು. ನೋಡೋಣ, ಹುಡುಗಿ ಒಂದಲ್ಲ ಒಂದು ದಿನ ಇವೆಲ್ಲವನ್ನ ಎದುರಿಸಲೇಬೇಕು. ಎಷ್ಟು ದಿನ ಅಂತ ದೊರೆಯಿಂದ ಕಣ್ಣು ತಪ್ಪಿಸಿ ಇರಲು ಸಾಧ್ಯ? ಒಂದೇ ಮನೆಯಲ್ಲಿ ಇರುವಾಗ ಇಬ್ಬರೂ ಒಬ್ಬರನ್ನೊಬ್ಬರು ಅನಿವಾರ್ಯವಾಗಿ ಆದರೂ ಎದುರಿಸಲೇಬೇಕು. ಈಗಿನಿಂದಲೇ ಅಭ್ಯಾಸ ಆಗಲಿ ಹುಡುಗಿಗೆ ಎಂದುಕೊಂಡು ಸುಮ್ಮನಿದ್ದರು. ಗೋಪಿಯ ಅವಸ್ಥೆ ದೇವರಿಗೆ ಪ್ರೀತಿ. ಅವನಮ್ಮನ್ನು ನೋಡಿ ಭವಾನಮ್ಮನವರಿಗೆ ನಗು ತಡೆಯಲಾಗಲಿಲ್ಲ. ಗೋಪಿ, ನಮ್ಮ ಹುಡುಗಿಗೆ ನಿನ್ನ ಕರೆದಿದ್ದು ಯಾಕೆ ಅಂತ ಮರ್ತೋಯ್ತಂತೆ ಕಣೋ. ನೀನು ಹೋಗು, ನಿನ್ನ ಕೆಲಸ ನೋಡ್ಕೋ ಎಂದು ಅವನನ್ನು ಕಳುಹಿಸಿದ್ದರು. ಅಷ್ಟೇನಾ? ಸರಿ ಅಜ್ಜಮ್ಮ, ನನಗೂ ಶಾನೆ ಕೆಲಸ ಐತೆ. ನೀವು ಬ್ಯಾರೆ ಬಂದ್ರಲ್ಲ ಊಟಕ್ಕೆ, ನಂದಿನ್ನೂ ಕೆಲಸನೇ ಆಗಲಿಲ್ಲ ಎನ್ನುತ್ತಾ ಓಡಿದ ಗೋಪಿ. ಪುಟ್ಟ, ಯಾಕಿಷ್ಟು ಗಾಬರಿ ಆಗಿದೆಯಾ? ನನ್ನ ದೊರೆ ಬಂದ್ಬಿಟ್ರೆ ಅಂತನಾ? ಅವನೇನು ಹುಲಿನ ಸಿಂಹನ ಇಷ್ಟು ಭಯ ಪಡೋದಕ್ಕೆ? ಹುಚ್ಚು ಹುಡುಗಿ ಎಂದು ನಕ್ಕರು ಭವಾನಮ್ಮ. ಅಜ್ಜಿ ನಗಾಕತ್ತಾರ. ಅವ್ರಿಗೆ ಹೆಂಗೆ ಅರ್ಥ ಆಗಬೇಕು ನನ್ನ ಫಜೀತಿ? ಆ ಮನುಷ್ಯನ ಮಕಾನ ನೇರವಾಗಿ ನೋಡೋಕೆ ಅಂಜಿಕೆ ಬರ್ತೈತೆ ನನಗೆ. ಅಂಥದ್ರಾಗ ಅವ್ರ ಎದುರಿಗೆ ಬೇರೆ ಹೊಕ್ಕಿನ? ಯವ್ವ, ಸಾಧ್ಯನಾ ಇಲ್ಲವ ನನ್ನ ಅಂತ್ಯಕ್ಕ? ಪಿಳಿ ಪಿಳಿ ಕಣ್ಣು ಬಿಟ್ಟುಕೊಂಡು ಅವರ ಮುಖ ನೋಡಿ ಮುಗುಳ್ನಕ್ಕಳು ವಿಶಾಖ. ನಡಿ ಪುಟ್ಟ, ನನ್ನ ಡೈನಿಂಗ್ ಹಾಲಲ್ಲಿ ಕೂರಿಸ್ಬಿಡು ಕಂದ. ಮತ್ತೆ ಇಲ್ಲೇ ಕೂತ್ರೆ ಗೋಪಿದು ಅಡುಗೆ ಆದ ಮೇಲೆ ಮತ್ತೆ ನೀನೇ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಎಂದರು ಭವಾನಮ್ಮ. ಅದೇನು ಅಡ್ಡಿ ಇಲ್ರಿ ಅಜ್ಜಿ, ನನ್ನ ಕೆಲಸನ ಅದ ಅಲ್ಲೇನು? ನೀವೆಲ್ಲೇ ಕೂತಿರಿ ಬೇಕಾದ್ರ, ಅಣ್ಣಂದು ಅಡುಗೆ ಆದ್ಮ್ಯಾಲ ಕರ್ಕೊಂಡು ಹೋಗ್ಕೇನ್ರಿ ನಿಮ್ಮನ್ನು ಎಂದಳು ಸಂಕೋಚದಿಂದ ವಿಶಾಖ. ಅಮ್ಮ, ಪುಟ್ಟ, ಎಲ್ಲೋಗಿದ್ರಿ ನೀವಿಬ್ರು ಇಷ್ಟೊತ್ತು? ನಾನು ಆವಾಗಿಂದ ಕಾಯ್ತಾನೇ ಇದ್ದೆ, ಆವಾಗ ಬರ್ತೀರಾ ಇವಾಗ ಬರ್ತೀರಾ ಅಂತ. ಪತ್ತೇನೇ ಇಲ್ಲ ನಿಮ್ಮದು. ಅದಕ್ಕೆ ಗೋಪಿನ ಕಳಿಸ್ದೆ ಕರ್ಕೊಂಡು ಬರೋಕೆ ಎಂದರು ಕಾರ್ಯಪ್ಪ ತಮ್ಮ ರೂಮಿನಿಂದ ಹೊರಬಂದು. ವಿಶಾಖ ಏನೂ ಮಾತನಾಡದೆ ಅಜ್ಜಿಯ ಮುಖವನ್ನೇ ನೋಡಿದಳು. ಎಲ್ಲಿ ಹೋಗ್ತೀವೋ? ಇಲ್ಲೇ ಗಾರ್ಡನಲ್ಲಿ ಕೂತಿದ್ವಿ. ನನಗೂ ಹೊರಗಿನ ಪ್ರಪಂಚ ನೋಡದೆ ಯುಗಾನೇ ಆಗಿದ್ದಂಗೆ ಆಗಿತ್ತು ಕಣೋ. ಪುಟ್ಟಿ ದಯದಿಂದ ಇವತ್ತು ಸ್ವಲ್ಪ ಹೊರಗಡೆ ಬರೋ ಹಂಗಾಯಿತು. ತುಂಬ ಖುಷಿಯಾಯಿತು ಕಣೋ ನನಗಂತೂ. ಟೈಮ್ ಆಗಿದೆ ತಿಳಿಲಿಲ್ಲ ನನಗೆ ಎಂದರು ಭವಾನಮ್ಮ ಆನಂದದಿಂದ. ಹಾಗೆ ಅಂದ್ಕೊಂಡೆ ನಾನು ಕೂಡ. ಅಮ್ಮ, ನಿಮಗೆ ಖುಷಿಯಾಗಿರಬಹುದು ಎಂದು ಬಹಳ ದಿನಗಳ ಮೇಲೆ ಎಂದು. ಥ್ಯಾಂಕ್ಸ್ ಕಣಮ್ಮ ಪುಟ್ಟ, ಇದಕ್ಕೆಲ್ಲ ಕಾರಣ ನೀನೇ ಕಣಮ್ಮ ಎಂದರು ಕಾರ್ಯಪ್ಪನವರು. ಅದೆಲ್ಲ ಎದಕ್ರಿ ಅಪ್ಪಾರ? ಅಜ್ಜಿನ ಚಲೋತ್ನಂಗೆ ನೋಡ್ಕೊಳ್ಳೋದು ನನ್ನ ಡ್ಯೂಟಿ ಅದ ಅಲ್ಲೇನು ಎಂದಳು ವಿಶಾಖ ಸಂಕೋಚದಿಂದ ತಲೆ ತಗ್ಗಿಸಿ. ಮುಗುಳ್ನಕ್ಕರು ಭವಾನಮ್ಮ ಹಾಗೂ ಕಾರ್ಯಪ್ಪನವರು. ಗೋಪಿ, ಏನು ಹೇಳ್ಬಿಟ್ಟು ಹೋಗಿದ್ದೆ ನಾನು ನಿಂಗೆ? ನನ್ನ ಮತ್ತು ಬೇಬಿ ರೂಮ್ನ ಕ್ಲೀನ್ ಮಾಡಿಸು ಅಂತ ಹೇಳಿದ್ದೆ ತಾನೇ? ಎಲ್ಲಿ? ಬೇಬಿ ಹೇಳಿದ್ಲು ಈಗ. ನಾನು ನನ್ನ ರೂಮ್ ನೋಡಿದೆ, ಹಾಗೇ ಇದೆ. ಏನು ಈ ಮನೆಯಲ್ಲಿ ಕೆಲಸ ಮಾಡೋರು ಕೂಡ ನಮ್ಮ ಮಾತು ಕೇಳದೇ ಇರೋ ಹಾಗಾಯಿತು. ಒಂದೇ ಸಮ ಒದರುತ್ತಾ ಬಂದಿತ್ತು ಲಲಿತಮ್ಮನ ಸವಾರಿ. ಅವರ ಹಿಂದೆಯೇ ಅವರ ಕುಲಪುತ್ರಿ.
ಅಮ್ಮ, ಅದು ಇವತ್ತು ಯಾಕೋ ಕೆಲಸ ಮಾಡೋರಿಗೆ ಹೇಳಕ್ಕೆ ಮರ್ತುಬಿಟ್ಟೆ, ನಾಳಿಕೆ ಮಾಡಿಸ್ತೀನಿ ಎಂದ ನಿಧಾನವಾಗಿ ಗೋಪಿ. ಅವಳು ಇನ್ನೇನೋ ಹೇಳಲು ಬಾಯಿ ತೆರೆಯಬೇಕು. ಅಷ್ಟೊತ್ತಿಗೆ, ಗೋಪಿ, ನೀನು ಹೋಗು, ನಿನ್ನ ಕೆಲಸ ನೋಡ್ಕೊ. ಎಲ್ಲ ಕೆಲಸನೂ ನೀನೊಬ್ಬನೇ ನೋಡ್ಕೊಳ್ಳೋಕ್ಕಾಗಲ್ಲ. ನಡಿ ನಡಿ, ಇನ್ನೇನು ವಿಧಾನ್ ಬರ್ತಾನೆ ಊಟಕ್ಕೆ, ಅಮ್ಮನಿಗೂ ಹಸಿವಾಗಿರಬೇಕು ಎಂದರು ಕಾರ್ಯಪ್ಪನವರು. ಅವನು ಸರಿದು ಹೋದ. ಲಲಿತಾ, ನಿನಗೇನು ಕೆಲಸ ಇದೆ ಈ ಮನೆಯಲ್ಲಿ? ನಿನ್ನ ವಿಭಾ ರೂಮನ್ನು ನೀನೇ ನಿಂತು ಕ್ಲೀನ್ ಮಾಡಿಸ್ಬೋದಲ್ವಾ? ಪ್ರತಿಯೊಂದಕ್ಕೂ ಬೇರೆಯವರನ್ನೇ ಯಾಕೆ ಕೇಳೋದು? 3 ಹೊತ್ತು ಹೊರಗಡೆನೇ ಇರ್ತೀಯಲ್ಲ, ಏನಂತ ಕೆಲಸ ಇರೋದು ನಿನಗೆ? ಸಮಾಜ ಸೇವೆ ಮಾಡೋಕ್ಕೂ ಮೊದಲು ಮಗಳನ್ನ ಚೆನ್ನಾಗಿ ನೋಡ್ಕೊ, ಆಮೇಲೆ ಊರು ಉದ್ಧಾರ ಮಾಡುವಂತೆ ಎಂದರು ತಮ್ಮ ತಂಗಿಗೆ. ಅವರು ಇದೇ ಮೊದಲ ಬಾರಿಗೆ ಇಷ್ಟು ಗಟ್ಟಿಯಾಗಿ ನಿಷ್ಠುರವಾಗಿ ತನ್ನ ತಂಗಿಯ ವಿರುದ್ಧ ಮಾತನಾಡಿದ್ದರು. ಭವಾನಮ್ಮನವರು ಆಶ್ಚರ್ಯದಿಂದ ಮಗನ ಮುಖವನ್ನೇ ನೋಡಿದರು. ಅವರಿಗೆ ತುಂಬ ಖುಷಿಯಾಗಿತ್ತು ಮಗ ಹೀಗೆ ಖಡಕ್ಕಾಗಿ ಮಾತನಾಡಿರುವುದು. ಆದರೂ ನಿಜವಾಗಿಯೂ ಹೀಗೆ ಮಾತನಾಡಿರುವುದು ನನ್ನ ಮಗನೇನಾ ಎನ್ನುವ ಅನುಮಾನ ಅವರಿಗೆ. ಭಯ್ಯ ಎಂದು ಓಡಿ ಬಂದು ತನ್ನ ಕೊರಳಿಗೆ ಜೋತು ಬಿದ್ದಿದ್ದಳು ನನ್ನ ತಂಗಿ ಸುನೈನಾ. ಹಿಂದಿನ ಘಟನೆಯನ್ನು ಜ್ಞಾಪಿಸಿಕೊಳ್ಳುತ್ತಿದ್ದ ಸುಭಾಷ್. ನನ್ನ ಪಕ್ಕದಲ್ಲೇ ನಿಂತಿದ್ದ ಮೇಜರ್ ವಿಧಾನ್ ಒಮ್ಮೆ ಇತ್ತ ನೋಡಿ ಮತ್ತೆ ಹೊರಗಡೆಯ ನಿಸರ್ಗ ಸೌಂದರ್ಯವನ್ನು ಸವಿಯತೊಡಗಿದ್ದರು. ಸರ್, ಯೇ ಹೇ ಸುನೈನಾ, ಮೇರಿ ಬೆಹನ್ ಸುನಿ, ಯೇ ಹೇ ಮೇಜರ್ ವಿಧಾನ್ ಎಂದಿದ್ದೆ ನಾನು. ವಿಧಾನ್ ಅವಳತ್ತ ಒಮ್ಮೆ ನೋಡಿ ನಮಸ್ತೆ ಎಂದು ಕೈ ಮುಗಿದು ಪಕ್ಕಕ್ಕೆ ತಿರುಗಿದ್ದರು. ಸುನಿ ಪ್ರತಿ ನಮಸ್ಕರಿಸಿದ್ದಳು. ಸುನಿ, ಮಾ ನಹಿ ಹೇ ಕ್ಯಾ? ಸುನಿ ಅಮ್ಮ ಇಲ್ವಾ ಎಂದು ಕೇಳಿದೆ ನಾನು. ಭಯ್ಯ, ಮೇ ಹೂನಾ, ಮೇ ದಿಕ್ತಿ ನಹಿ ಹೂ ಕ್ಯಾ ಆಪ್ಕೋ? ಅಣ್ಣ, ನಾನಿದ್ದೀನಲ್ಲ, ನಾನು ಕಾಣ್ತಾ ಇಲ್ವಾ ನಿಮಗೆ ಎಂದು ತನ್ನ ಕುರ್ತಾದ ಕಾಲರೆತ್ತಿದ್ದಳು ಸುನೈನಾ. ತನ್ನ ತುಂಟಾಟ ಪ್ರಾರಂಭಿಸಿಬಿಟ್ಟಿದ್ದಳು. ಸುನೈನಾ ಆಗಷ್ಟೇ ಡಿಗ್ರಿ ಫಸ್ಟ್ ಇಯರ್ ಓದುತ್ತಿದ್ದಳು. 19ರ ಸುಂದರವಾದ ಮುದ್ದಾದ ಹುಡುಗಿಯವಳು. ಬಹಳ ತುಂಟ ಸ್ವಭಾವ ಅವಳದು. ಪಟಪಟ ಅಂತ ಮಾತಾಡೋಳು. ಕಲ್ಲನ್ನು ಕೂಡ ಮಾತಾಡಿಸಿಬಿಡ್ತಾರಪ್ಪ ಅಂತಾರಲ್ಲ ಹಾಗೆ. ಒಂದು ನಿಮಿಷವೂ ಸುಮ್ಮನಿರುತ್ತಿರಲಿಲ್ಲ ಅವಳು. ಊರು ತುಂಬ ಅವಳಿಗೆ ಗೆಳತಿಯರೇ ಅವಳ ಈ ಸ್ವಭಾವದಿಂದ. ಅದರಲ್ಲಿ ತುಂಬ ಆತ್ಮೀಯ ಗೆಳತಿ ಎಂದರೆ ಪರಿ. ಇವರಿಬ್ಬರು ಒಂದು ಪ್ರಾಣ ಎರಡು ದೇಹದಂತೆ. ಎಲ್ಲ ತರಲೆ ತಕರಾರು ತಂಟೆಗಳಲ್ಲೂ ಭಾಗೀದಾರರು ಇಬ್ಬರು. ತುಮ್ ತೋ ಇತ್ನಿ ಮೋಟಿ ಹೋ ಗಯೋ ಕಿ ಅಂಧೆ ಕೋ ಭೀ ದಿಕ್ ಜಾಯ್. ಏನಿಷ್ಟು ದಪ್ಪಗಾಗಿದೆಯಾ ಅಂದರೆ ಕುರುಡನಿಗೂ ಕಾಣುವಷ್ಟು. ನಾನು ಕೂಡ ಕಾಲೆಳೆದಿದ್ದೆ ಅವಳಿಗೆ. ಭಯ್ಯ, ಮೇ ಮೋಟಿ ಹೂँ ಅಣ್ಣ, ನಾನು ಡುಮ್ಮಿನಾ ಎಂದವಳೇ ನನ್ನ ಅಟ್ಟಿಸಿಕೊಂಡು ಬಂದಿದ್ದಳು ಸುನಿ. ಮೇಜರ್ ವಿಧಾನ್ ನಮ್ಮ ತುಂಟಾಟಗಳನ್ನು ಆಶ್ಚರ್ಯವೆಂಬಂತೆ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದರು. ಅವರಿಗೆ ಇಂಥದ್ದೆಲ್ಲ ಬಹಳ ಹೊಸ ಅನುಭವವಿರಬಹುದು ಎನಿಸಿತು ನನಗೆ. ಏ ಸುನಿ, ಯೇ ಕ್ಯಾ ಹೇ? ಫಿರ್ ಶುರು ಕಿಯಾ ಕ್ಯಾ ತುಮ್? ಕ್ಯೂ ಶೋರ್ ಮಚಾ ರಹಿ ಹೋ? ಏನಿದು ಸುನಿ, ಮತ್ತೆ ಶುರು ಆಯ್ತಾ ನಿಂದು? ಯಾಕೆ ಗಲಾಟೆ ಮಾಡ್ತಿದೀಯಾ ಎನ್ನುತ್ತಾ ನನ್ನ ಅಮ್ಮ ಬಂದಿದ್ದರು ಹೊರಗಡೆ. 65 ವರ್ಷದ ಉತ್ತರಾಖಂಡದ ಸಾಂಪ್ರದಾಯಿಕ ಉಡುಗೆಯಲ್ಲಿ ಗೌರವ ಮೂಡಿಸುವಂತಿದ್ದರು ನಮ್ಮ ಅಮ್ಮ. ಬೇಟಾ, ಆಪ್ ಕಬ್ ಆಯೆ? ಸುನಿ, ಮುಜೆ ಬತಾನಾ ಚಾಹಿಯೇ ಥಾನಾ? ಮಗ, ನೀವು ಯಾವಾಗ ಬಂದ್ರಿ? ಸುನಿ, ನನಗೆ ಹೇಳಬೇಕಿತ್ತಲ್ವಾ ಎಂದು ಮಗಳಿಗೆ ಗದರಿದರು. ಸುನೈನಾ ಮುಖವೂದಿಸಿ ನಿಂತಳು. ಮಾ, ಯೇ ಪತಾ ಹೇ ಮುझे. ಬೇಟಾ ವಿಧಾನ್, ಕೈಸೆ ಹೋ ಮೇರಾ ಬಚ್ಚಾ? ನಾನು ವಿಧಾನ್ ಸರ್ನ ಪರಿಚಯಿಸುವಷ್ಟರಲ್ಲೇ ನನಗೆ ಗೊತ್ತು. ಮಗು, ಹೇಗಿದೆಯಾ ಮಗನೇ ಎಂದಿದ್ದರು. ನಾನು ಮೊದಲೇ ಹೇಳಿದ್ದೀನಲ್ಲ ಅವರಿಗೆ. ಅವನ ಹತ್ತಿರ ಬಂದು ಅವನ ತಲೆ ಸವರಿದರು ಅವರು. ವಿಧಾನ್ ಬಾಗಿ ಅವರ ಕಾಲಿಗೆ ನಮಸ್ಕರಿಸಿದ್ದರು. ಅವರಿಗೇನನ್ನಿಸಿತ್ತೋ, ಕಣ್ಣು ತುಂಬಿದಂತಿತ್ತು ಅವರದು. ನಾನಂದುಕೊಂಡೆ, ಬಹುಶಃ ಅವರ ಅಮ್ಮನ ನೆನಪಾಗಿರಬೇಕು ಪಾಪ. ಒಂದೂ ಮಾತಿಲ್ಲ ಅವರದು, ಬರೀ ನೋಡುತ್ತಿದ್ದರಷ್ಟೇ. ಮೊದಲೇ ಮಾತು ಕಡಿಮೆ ಅವರದು, ಈಗಂತೂ ಇನ್ನೂ ಕಡಿಮೆ, ಮಾತೇ ಇಲ್ಲ. ಭಯ್ಯ, ಆಪ್ಕಾ ಮೇಜರ್ ಸಾಹಬ್ ಗೂಂಗಾ ಹೈ ಕ್ಯಾ? ಬಾತ್ ಹಿ ನಹಿ ಕರ್ತೆ? ಅಣ್ಣ, ನಿಮ್ಮ ಮೇಜರ್ ಸರ್ ಮೂಗರಾ? ಮಾತೇ ಆಡಲ್ವಲ್ಲ? ಸುನೈನಾ ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದ್ದಳು. ಆದರೆ ಅದು ವಿಧಾನ್ಗೂ ಕೇಳಿಸಿರಬೇಕು. ಅವಳ ಕಡೆ ತಿರುಗಿ ಕೆಂಗಣ್ಣು ಬಿಟ್ಟಿದ್ದರು. ಅವಳು ತಲೆ ತಗ್ಗಿಸಿ ನಿಂತು ಬಿಟ್ಟಿದ್ದಳು. ಶೂ, ಕ್ಯಾ ಬೋಲ್ ರಹಿ ಹೋ ತುಮ್? ಕುಚ್ ಭೀ ಬೋಲ್ತಿ ರೇತಿಯೋ? ಶೂ, ಏನು ಮಾತಾಡ್ತಾ ಇದ್ದೀಯಾ ನೀನು? ಏನಾದರೂ ಮಾತಾಡ್ತಾನೇ ಇರ್ತೀಯ. ಗದರಿದ್ದೆ ಅವಳಿಗೆ. ನನ್ನ ಮುಖ ನೋಡಿ ಮುಖ ಮುರಿದಿದ್ದಳು ಸುನಿ. ಛೋಡೋ ಯೇ ಸಬ್. बेटा, तुम आओ अंदर, हाथ मुँह धोकर आओ, फिर बात करेंगे. ಬೇಟಾ ಸುಭಾಷ್, ತುಮ್ ಇನ್ನೇ ಅಂದರ್ ಲೇ ಜಾओ. ಬಿಡಿ ಇದೆಲ್ಲ. ಮಗ, ನೀನು ಬಾ ಒಳಗೆ, ಕೈಕಾಲು ತೊಳ್ಕೊಂಡು ಬಾ, ಆಮೇಲೆ ಮಾತಾಡೋಣ. ಮಗ ಸುಭಾಷ್, ನೀನು ಒಳಗಡೆ ಕರ್ಕೊಂಡೋಗು ಇವನನ್ನ ಎಂದಿದ್ದರು ಅಮ್ಮ. ವಿಧಾನ್ ಸಂಕೋಚದಲ್ಲೇ ನಿಂತಿದ್ದರು. ಸುನಿ ಮುಖ ಕೆಳಗೆ ಹಾಕಿ ನಗು ತಡೆಯುವ ಪ್ರಯತ್ನ ಮಾಡುತ್ತಿದ್ದಳು. ಇವರ ಸಂಕೋಚದ ಮುಖ ನೋಡಿ ಅವಳಿಗೆ ಎಲ್ಲವೂ ಹುಡುಗಾಟಿಕೆಯೇ. ಇನ್ನು ವಿಧಾನ್ ಸರ್ನ ಇವರಿಂದ ದೇವರೇ ಕಾಪಾಡಬೇಕು. ಏನಾದರೂ ಅವಾಂತರವಾಗದಿದ್ದರೆ ಸಾಕು ಇವಳಿಂದ ಎಂದುಕೊಂಡಿದ್ದೆ ನಾನು.
ಮಹಡಿ ಇಳಿಯುತ್ತಿದ್ದವನು ಜೋರಾಗಿ ನಕ್ಕು ಬಿಟ್ಟಿದ್ದ ವಿಧಾನ್. ಅವನ ನಗುವಿನ ಶಬ್ದ ಕೇಳಿದ ಎಲ್ಲರೂ ಅತ್ತ ತಿರುಗಿದ್ದರು. ವಿಶಾಖ ಅಂತೂ ಅವನ ನಗುವಿನಲ್ಲೇ ಕಳೆದು ಹೋಗಿದ್ದಳು. ಬೇರೆ ಯಾವ ಪರಿವೆಯೇ ಇಲ್ಲದೆ ಅವನ ಮುಖವನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು. ಯವ್ವ, ಎಷ್ಟು ಚಂದ ನಗ್ತಾರಲ್ಲ ಈ ಮನುಷ್ಯ, ನಕ್ಕಾಗ ಎಷ್ಟು ಚಂದ ಕಾಣಿಸ್ತಾರಲ್ಲ ಈ ಮೇಜರು. ಇದು 2ನೇ ಸಲ ಇವ್ರು ನಕ್ಕಿದ್ದು ನಾನು ನೋಡಿದ್ದು. ಆದರೂ ಈ ಮನುಷ್ಯ ನಗಂಗಿಲ್ಲಲ್ಲ, ಭಾಳ ಅಪರೂಪವಾಗದ ನಗದು. ಯವ್ವ, ನಗಕ್ಕೇನಾರ ರೊಕ್ಕ ಕೊಡ್ಬೇಕೇನ? ಯಾವಾಗಲೂ ಹಿಂಗೆ ನಗ್ನಗ್ತಾ ಇರೋಕೇನು ರೋಗ ಈ ಮನುಷ್ಯಾಗ? ಯೋಚಿಸುತ್ತಾ ಅವನನ್ನೇ ನೋಡುತ್ತಿದ್ದವಳು ಥಟ್ಟನೆ ಎಚ್ಚೆತ್ತಳು ವಿಶಾಖ. ಯವ್ವ, ನನ್ನ ಬುದ್ಧಿಗೇನು ಬಡ್ದೈತೋ ಯಪ್ಪ, ಮೈಮ್ಯಾಲ ಖಬರ ಇಲ್ದಂಗೆ ಹಿಂಗೆ ನೋಡ್ಕೋತ ನಿಂತೀನಲ್ಲ, ಅವರೇನಾರ ನಾನು ನೋಡಿದ್ರು ಅಂದ್ರ ಮುಗ್ದಂಗ ಎಂದುಕೊಂಡವಳೆ ನಿಧಾನಕ್ಕೆ ಏಳಲು ನೋಡಿದಳು. ಧೈರ್ಯ ಬರಲಿಲ್ಲ. ಯಾಕಂದರೆ ಅಷ್ಟರಲ್ಲಿ ಅವನು ಕೆಳಗೆ ಬಂದು ನಿಂತು ಬಿಟ್ಟಿದ್ದ. ಅಮ್ಮ, ಏನಿದು ಭಾವ, ಯಾಕೆ ಹಿಂಗೆ ನಗ್ತಾ ಇದ್ದಾರೆ? ಇಲ್ಲಿ ನಗೋವಂಥದ್ದು ಏನು ನಡೀತು? ಯಾರಾದರೂ ಜೋಕ್ ಹೇಳಿದ್ರಾ? ಮಾವ ನಿನಗೆ ಬೈತಾ ಇದ್ದಾರೆ. ಈ ಭಾವ ಯಾಕೆ ನಗೋದು? ತನ್ನ ಅಮ್ಮನ ಕಿವಿಯಲ್ಲಿ ಪಿಸುಗುಟ್ಟಿದ್ದಳು ವಿಭಾ. ಎಲ್ಲ ಎಷ್ಟು ಹಾರಾಡ್ತಾರೋ ಹಾರಾಡಲಿ ಬೇಬಿ, ಎಲ್ಲರ ರೆಕ್ಕೆನೂ ಹೇಗೆ ಕತ್ತರಿಸಬೇಕು ಅನ್ನೋದು ನನಗೂ ಗೊತ್ತು. ಒಂದ್ಸಲ ನೀನು ಈ ಮನೆ ಸೊಸೆ ಆದೆ ಅಂದರೆ ಆಮೇಲಿದೆ ಮಾರಿ ಹಬ್ಬ ಇವರಿಗೆ. ಅದಕ್ಕೆ ಹೇಳೋದು ನಿನಗೆ, ಮೊದಲು ನಿನ್ನ ಭಾವನ್ನ ಹೇಗಾದರೂ ಮಾಡಿ ಬುಟ್ಟಿಗಾಕೋ ಅಂತ ಎಂದು ತನ್ನ ಮಗಳನ್ನೇ ಗದರಿದರು ಲಲಿತಮ್ಮ. ಭಾವ ಏನು ಮಾವಿನ ಹಣ್ಣ ಬುಟ್ಟಿಗೆ ಬಂದು ಬೀಳೋಕೆ? ಮೊದಲೇ ಸಿಡುಕು ಮೂತಿ, ಹತ್ರ ಹೋದರೆ ಸಾಕು ಸಿಡಾರಂತ ಸಿಡಿಯುತ್ತೆ, ಇನ್ನೇನು ಬುಟ್ಟಿಗೆ ಹಾಕ್ಕೊಳ್ಳೋದು ನನ್ನ ಮುಖ ಎಂದಳು ವಿಭಾ. ನನಗೆ ಗೊತ್ತಿದೆ ಏನು ಮಾಡಬೇಕು, ಹೇಗೆ ಎಲ್ಲರನ್ನೂ ದಾರಿಗೆ ತರಬೇಕು ಅಂತ. ನಾನು ಹೇಳ್ದಂಗೆ ಮಾಡು ಸಾಕು. ನಿಮ್ಮ ಮಾವ ಏನು, ಅವರ ಅಪ್ಪನೂ ದಾರಿಗೆ ಬರ್ತಾರೆ. ಸೊಟ್ಟಗೆ ನಕ್ಕರು ಲಲಿತಮ್ಮ. ನಗುತ್ತಿದ್ದರೂ ಕೂಡ ಇವರನ್ನೇ ಗಮನಿಸುತ್ತಿದ್ದವನು ಅದೊಂದು ರೀತಿಯ ಮುಖ ತಿರುವಿ ವ್ಯಂಗ್ಯ ನಗು ನಕ್ಕ ವಿಧಾನ್. ಗೊತ್ತು ಅವನಿಗೆ ತನ್ನ ಅತ್ತೆ ಎಂಬ ಹೆಂಗಸಿನ ಮನೆಹಾಳು ಬುದ್ಧಿ. ಅದೇನು ದರಿದ್ರದ ಯೋಚನೆ ಓಡ್ತಾ ಇದೆಯೋ ಈ ಹೆಂಗಸಿನ ತಲೆಯಲ್ಲಿ. ಅದಕ್ಕೆಲ್ಲ ಹೆದರಿ ಸುಮ್ಮನೆ ಅಳುತ್ತಾ ಕುಳಿತುಕೊಳ್ಳಲು ನಾನು ಆಕಿನ ಚಿಕ್ಕ ಹುಡುಗ ವಿಧಾನ್ ಅಲ್ಲ. ಈಗ ಅವರ ಎಲ್ಲ ಮನೆಹಾಳು ಯೋಚನೆಗಳಿಗೂ ನೀರು ಸುರಿಯುವುದು ನನಗೂ ಗೊತ್ತು. ಅವರು ಚಾಪೆ ಕೆಳಗೆ ನುಸುಳಿದರೆ ನಾನು ರಂಗೋಲಿ ಕೆಳಗೆ ನುಸುಳಬಲ್ಲೆ. ಅಷ್ಟು ಬುದ್ಧಿ ದೇವರು ಕೊಟ್ಟಿದ್ದಾನೆ ನನಗೆ ಎಂದುಕೊಂಡು ಮುಖ ತಿರುವಿದ್ದ ವಿಧಾನ್. ಗೋಪಿ, ಏನೋ ಇವತ್ತು ಸೂರ್ಯ ಏನಾದರೂ ಪಶ್ಚಿಮದಲ್ಲಿ ಹುಟ್ಟಿದಾನ ಹೆಂಗೆ? ನೀನೇನಾದರೂ ನೋಡಿದೆಯೇನೋ? ನಾನಂತೂ ಹೇಳೋದು ಲೇಟು, ನೀನು ಎದ್ದಿರ್ತೀಯಲ್ಲ, ನೋಡ್ದಾ ಎಂದ ವಿಧಾನ್. ಇದ್ಯಾಕಣ್ಣ ಹಿಂಗೆ ಕೇಳ್ತಾ ಇದ್ದಿ? ಅವನು ಯಾವಾಗಲೂ ಪೂರ್ವದಾಗೆ ಅಲ್ವಾ ಹುಟ್ಟೋದು, ಇವತ್ತೇನಾರ ಪೆಸಲ್ಲ ಅಣ್ಣ ಎಂದ ಅಮಾಯಕನಾಗಿ ಗೋಪಿ. ಹ್ಞೂ ಕಣೋ ಗೋಪಿ, ನಿಂಗೆ ಗೊತ್ತಿಲ್ಲ ಕಣೋ, ಸ್ಪೆಷಲ್ ಅಲ್ಲದೆ ಇನ್ನೇನು. ನಮ್ಮನೇಲಿ ಇದ್ದಾರಲ್ಲ ಊರು ಉದ್ಧಾರ ಮಾಡೋ ಜನಗಳು, ಅವರಿಗೆ ಯಾರೂ ಹೇಳೋರು ಕೇಳೋರು ಇರಲೇ ಇಲ್ಲ. ಅವರು ಮಾಡಿದ್ದೇ ಪಂಡ್ರ ಪುಟ್ಟ ಆಗೋಗ್ಬಿಟ್ಟಿತ್ತು. ಇವತ್ತ್ಯಾಕೋ ಬೇರೆಯವರಿಗೂ ಜ್ಞಾನೋದಯ ಆಗ್ಬಿಟ್ಟಿದೆ. ಅದ್ಯಾವ ಮರದ ಕೆಳಗೆ ಜ್ಞಾನೋದಯ ಆಯಿತೋ ಕಾಣೆ, ಅಂತೂ ಆಗಿದೆಯಲ್ಲ, ಅದೇ ಸಮಾಧಾನ. ಆ ಜನನೂ ಸರಿಯಾಗಿ ಮಾತಾಡ್ಬಿಟ್ರಲ್ಲ. ನಮ್ಮನೆಯಲ್ಲಿ ನನ್ನ ಬಿಟ್ಟರೆ ಬೇರೆಯವ್ರು ಯಾರೂ ಅವರ ವಿರುದ್ಧ ಉಸಿರೇ ಎತ್ತಾ ಇರಲಿಲ್ಲ. ಇವತ್ತು ಇಷ್ಟೊಂದು ಹೇಳಿಬಿಟ್ರಲ್ಲ, ತಲೆ ಸುತ್ತಿ ಮೆಟ್ಲಿಂದ ಕೆಳಗೆ ಬಿದ್ದುಬಿಡ್ತಿದ್ದೆ. ಸ್ವಲ್ಪ ಯಾಮಾರಿದ್ರೆ ಕಣೋ ಗೋಪಿ, ಹೆಂಗೋ ಬಚಾವಾಗಿದ್ದೀನಿ. ನಿನ್ನ ಪುಣ್ಯ, ನಿನ್ನ ಅಣ್ಣನ ಆಯಸ್ಸು ಗಟ್ಟಿ ಇತ್ತು. ಹಾಂ, ಏನಾಯಿತು ಅಣ್ಣ ನಿಂಗೆ? ಮೈ ಹುಷಾರಿಲ್ವಾ? ಜ್ವರ ಗಿರ ಬಂದೈತಾ ಹೆಂಗೆ ಅಣ್ಣ ನಿಂಗೆ? ಅದೇ ಮತ್ತೆ ನಾನು ಅನ್ಕಂಡೆ ಏನೋ ಆಗೈತೆ ಅಂತವ ಆಗ್ಲೇಯ ನಿನ್ನ ಮಕ ನೋಡ್ಬಿಟ್ಟು. ಇರು ಕಷಾಯ ಮಾಡ್ಕೊಬತ್ತೀನಿ, ಕುಡಿದ್ರೆ ವಾಸಿ ಆಗ್ತೈತೆ ಎಂದು ಅಡುಗೆ ಮನೆಯ ಕಡೆ ಹೊರಡುವವನಿದ್ದ ಗೋಪಿ. ಪಾಪ, ನಿಜವಾಗಿಯೂ ಗಾಬರಿಯಾಗಿ ಬಿಟ್ಟಿತ್ತು ಅವನಿಗೆ. ಇವನ ವ್ಯಂಗ್ಯ ಯಾವುದೂ ಅವನ ತಲೆಗೆ ಹೋಗಿರಲೇ ಇಲ್ಲ. ಅವನಿಗೆ ತಾನು ಬೆಳಗ್ಗೆ ನೋಡಿದ್ದ ತನ್ನ ಅಣ್ಣನ ಮುಖವೇ ಕಣ್ಣೆದುರು ಬರುತ್ತಿತ್ತು. ಅದಕ್ಕೆ ಈ ಗಾಬರಿಯವನಿಗೆ. ಇರೋ ಮಾರಾಯ, ನನಗೇನೂ ಆಗಿಲ್ಲ. ನಿಮ್ಮಣ್ಣ ಗಟ್ಟಿ ಪಿಂಡ ಕಣೋ, ಸುಮ್ಮನೆ ಮಿಲ್ಟ್ರಿಲಿ ಮೇಜರ್ ಆಗಿಲ್ಲ. ಹಾಗೆಲ್ಲ ಅಷ್ಟು ಸುಲಭವಾಗಿ ಸಾಯೋ ನನ್ನ ಮಗ ಅಲ್ಲ ನಾನು. ಎಂತೆಂಥ ಪಾಪಿಷ್ಟರೇ ರಾಜಾರೋಷವಾಗಿ ಬದುಕೋವಾಗ ದೇಶ ಕಾಯುವ ಯೋಧ ನಾನು. ನನ್ನ ಇಷ್ಟು ಬೇಗ ಕರೆಸ್ಕೋತಾನ ಆ ದೇವರು ಎಂದ ಲಲಿತಮ್ಮನ ಮುಖವನ್ನೇ ದಿಟ್ಟಿಸುತ್ತಾ ವಿಧಾನ್. ಥೂ, ಬಿಡ್ತು ಅನ್ನಿ ಅಣ್ಣ, ಎಂಥ ಮಾತು ಅಂತ ಆಡ್ತೀರ ನೋಡಿ. ಮತ್ತೆ ನಿಮ್ಮಂಥ ಒಳ್ಳೆ ಮನುಷ್ಯಂಗೆ ಯಾಕೆ ಕೆಟ್ಟದಾಯ್ತದೆ? ಆ ಮನೆ ಹಾಳರಿಗೆ ಕೆಟ್ಟದಾಗಬೇಕು ಎಂದ ಗೋಪಿ. ಈಗ ಬಂದೆ ನೋಡು ವಿಷಯಕ್ಕೆ ನೀನು ಗೋಪಿ. ಅದೇ ಮನೆ ಹಾಳರ ವಿರುದ್ಧ ಈ ಮನೆಯಲ್ಲಿ ನನ್ನ ಬಿಟ್ಟು ಇನ್ನೊಬ್ಬರು ಕೂಡ ಮಾತಾಡಿದ್ರಲ್ಲ, ನನಗೆ ಆಶ್ಚರ್ಯದಿಂದ ತಲೆ ಸುತ್ತಿದೆ ಅಂತೆ ಕಣೋ. ಅದಕ್ಕೆ ನಿನ್ನ ಕೇಳಿದ್ದು, ಸೂರ್ಯ ಏನಾದರೂ ಪಶ್ಚಿಮದಲ್ಲಿ ಹುಟ್ಬಿಟ್ಟಿದ್ದಾನ ದಿಕ್ಕು ತಪ್ಪಿ ಅಂತ ಎಂದು ವ್ಯಂಗ್ಯ ನಗು ನಕ್ಕ ವಿಧಾನ್.
ಭವಾನಮ್ಮನವರಿಗೆ ನಗುವೋ ನಗು. ತಲೆ ತಗ್ಗಿಸಿ ನಗು ತಡೆಯಲು ನೋಡುತ್ತಿದ್ದರು ಅವರು. ಕಾರ್ಯಪ್ಪನವರಂತೂ ಮಗನ ವ್ಯಂಗ್ಯಕ್ಕೆ ಸುಮ್ಮನೆ ಅವನನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದರು. ಅವನು ಹೇಳುತ್ತಿರುವುದೆಲ್ಲವೂ ಅಕ್ಷರಶಃ ಸತ್ಯವಲ್ಲವೇ? ವಿಭಾ ಅದ್ಯಾವ ಮಾಯದಲ್ಲೋ ಹೋಗಿ ಅವನ ಪಕ್ಕದಲ್ಲೇ ನಿಂತು ಬಿಟ್ಟಿದ್ದಳು. ಲಲಿತಮ್ಮನವರ ಮುಖ ಕೆಂಪಗಾಗಿ ಬಿಟ್ಟಿತ್ತು ಕೋಪದಿಂದ. ವಿಶಾಖ ಅಂತೂ ಏನೂ ಅರ್ಥವಾಗದೆ ಅಯೋಮಯಳಾಗಿ ಎಲ್ಲರನ್ನೂ ಪಿಳಿಪಿಳಿ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಪಾಪ. ಏನು ನಡ್ಯಾಕತ್ತೈತಿಲ್ಲಿ ಅರ್ಥನ ಆಗವಲ್ದಾಗೈತಲ್ಲ ನನಗೆ. ಯಾರಿಗೆ ಏನು ಹೇಳಕತ್ತಾರ ಈ ಮನುಷ್ಯ? ಅದೇನು ಹೇಳ್ತಾರೋ, ಯಾರಿಗೆ ಹೇಳ್ತಾರೋ, ಏನು ಕಥೆನೋ ಯಪ್ಪ. ಮೇಲೆ ನೋಡಿ ಕಣ್ಣು ಮುಚ್ಚಿದ್ದಳು ವಿಶಾಖ. ಏನು ನಿಂದು ಕಥೆ? ಯಾಕೆ ಇಲ್ಲಿಗೆ ಬಂದು ನಿಂತಿದೀಯಾ? ಯಾಕೆ ಅಲ್ಲಿ ಎಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇಲ್ವಾ ನಿನಗೆ? ನನ್ನ ಪಕ್ಕಾನೇ ಜಾಗ ಸಿಕ್ಕಿದ್ದ. ತನ್ನ ಕೈ ಹಿಡಿದಿದ್ದ ಅವಳ ಕೈಯನ್ನು ಒರಟಾಗಿ ಒದರಿ ಸಿಡಾರನೆ ಸಿಡುಕಿದ್ದ ವಿಧಾನ್ ವಿಭಾಳ ಮೇಲೆ. ಅವಳು ಇವನ ಕೋಪಕ್ಕೆ ಸೊಪ್ಪು ಹಾಕುವ ಜಾಯಮಾನದವಳೇ ಅಲ್ಲ. ಎಷ್ಟೆಂದರೂ ಅವನ ಅತ್ತೆ ಲಲಿತಮ್ಮನಂಥ ಹೆಂಗಸಿನ ಮಗಳಲ್ಲವೇ? ಏನು ಮಾವ ನೀನು ಯಾವಾಗ ನೋಡಿದ್ರು ಗುರ್ರ ಅಂತಿರ್ತೀಯ? ನಾನೇನಂತ ತಪ್ಪು ಮಾಡಿದ್ದು ಈಗ? ನಿನ್ನ ಪಕ್ಕ ಬಂದು ನಿಲ್ಲೋ ಹಕ್ಕು ನನಗೆ ಮಾತ್ರ ಇರೋದು. ನೀನು ನನ್ನ ಮಾವನ ಮಗ, ನಾನು ನಿನ್ನ ಅತ್ತೆ ಮಗಳು. ಹಕ್ಕಿದೆ ನನಗೆ ಅಲ್ವಾ ಅಜ್ಜಿ? ಹೇಳಿ ನೀವಾದರೂ ಮಾವ ಎಂದಳು ವಿಭಾ. ಈಗಂತೂ ತಲೆ ತಿರುಗಿ ಬೀಳುವುದೊಂದೇ ಬಾಕಿ ವಿಶಾಖ. ಏನು ಈ ಹುಡುಗಿ ಹಿಂಗೆ ಮಾತಾಡಕತ್ತಾಳಲ್ಲ, ತಿರುಗಿಸಿ ಈ ಮನುಷ್ಯಾಗ ಇನ್ನೂ ಇವಳ ಕತಿ ಅಷ್ಟ ಎಂದುಕೊಂಡು ಭಯ ಬಿದ್ದು ಬಿಟ್ಟಿದ್ದಳು ಅವಳು. ಅವರನ್ನು ಏನು ಕೇಳೋದು ನೀನು? ನಾನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಈ ಹಕ್ಕು ಸಂಬಂಧ ಇಂಥದ್ದೆಲ್ಲ ಹೇಳ್ಕೊಂಡು ನನ್ನ ಹತ್ರ ಬರೋ ಪ್ರಯತ್ನ ಮಾಡಬೇಡ ನೀನು. ಇಂಥವೆಲ್ಲ ಈ ವಿಧಾನ ಹತ್ರ ಇಟ್ಕೋಬೇಡ. ನನ್ನ ಹತ್ರ ಇಂಥವೆಲ್ಲ ನಡೆಯಲ್ಲ ತಿಳ್ಕೊ. ಎಲ್ಲರಿಗೂ ಹೇಳ್ತಿದ್ದೀನಿ, ಇಂಥ ನವರಂಗಿ ಆಟಗಳನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ಎಂದು ತನ್ನತ್ತೆ ಲಲಿತಮ್ಮನ ಮುಖ ನೋಡಿಯೇ ಹೇಳಿದ್ದ ವಿಧಾನ್. ಅವರೆಂಥ ಬಂಡ ಹೆಂಗಸು ಎಂದರೆ ತನ್ನ ಮಗಳ ಕೈ ಎಳೆದುಕೊಂಡು ಬಾ ಬೇಬಿ ತಿಂಡಿಗೆ ಹೋಗೋಣ ಎಂದು ಡೈನಿಂಗ್ ಟೇಬಲ್ನತ್ತ ನಡೆದಿದ್ದರು. ಇವನ ಯಾವ ಮಾತು ಅವರ ಮೇಲೆ ಯಾವುದೇ ಪರಿಣಾಮ ಬೀರಿದಂತಿರಲಿಲ್ಲ. ಇವನ ಮಾತು ಒತ್ತಟ್ಟಿಗಿರಲಿ, ಕಾರ್ಯಪ್ಪನವರ ಮಾತಿಗೂ ಅವರು ಕಿವುಡಾದಂತಿದ್ದರು. ಆರಾಮವಾಗಿ ತಿಂಡಿಗೆ ಹೊರಟೇ ಹೋಗಿದ್ದರು ಅಮ್ಮ ಮಗಳು. ನಡಿಯಪ್ಪ ಗೋಪಿ, ಈ ಮನೆಯಲ್ಲಿ ಬಿಟ್ಟಿ ಊಟ ಮಾಡೋರಿಗೇನೂ ಕಡಿಮೆ ಇಲ್ಲ. ಕೆಲವರದ್ದು ಕೋಣನ ಚರ್ಮ ಅಂತಾರಲ್ಲ ಹಾಗೆ. ಏನೇ ಹೇಳಿದರೂ ಅವರಿಗೆ ತಾಗೋದೇ ಇಲ್ಲ. ನಡಿ ನಡಿ, ನಮಗೂ ಹೊಟ್ಟೆ ಕೊಟ್ಟವನಲ್ಲಪ್ಪ ಭಗವಂತ. ನಿಯತ್ತಾಗಿ ದುಡಿದು ತಿಂತೀವಿ ನಾವು. ನಮ್ಮನೇಲೆ ಕೆಲವರಿದಾರಲ್ಲ ಬಂಡ ಜನ್ಮದ ಜನರು, ಹಂಗಲ್ಲ ಎಂದು ಡೈನಿಂಗ್ ಹಾಲ್ನತ್ತ ನಡೆದ ವಿಧಾನ್. ಕಣ್ಣು ಬಾಯಿ ಬಿಟ್ಟುಕೊಂಡು ಅವನನ್ನೇ ನೋಡುತ್ತಿದ್ದ ವಿಶಾಖಳತ್ತ ಒಮ್ಮೆ ದಿಟ್ಟಿಸಿ ನಡೆದಿದ್ದ ಅವನು. ಹಣೆಯ ಮೇಲೆಲ್ಲ ಬೆವರು ಮುತ್ತಿನ ಮಣಿಗಳಂತೆ ಸಾಲುಗಟ್ಟಿದ್ದವು ಅವಳಿಗೆ. ಅವನ ನೋಟ ಎದುರಿಸಲು ಭಯವಾಗಿ ತಲೆ ತಗ್ಗಿಸಿ ಬಿಟ್ಟಳು ವಿಶಾಖ.